ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಯಾವುದೇ ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ತೊಂದರೆ ಕೊಡಬಾರದು. ತಮಿಳುನಾಡಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ. ಅದನ್ನು ಪರಿಶೀಲಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಹಾಸನಾಂಬ ಜಾತ್ರೆ ನಮ್ಮೂರ ಹಬ್ಬ. ಹೆಚ್ಚಿನ ಭಕ್ತಿ ಭಾವೈಕ್ಯತೆಯ ನೆಮ್ಮದಿಯ ತಾಣ. ಸ್ನೇಹ ಪ್ರೀತಿ ಸಹಬಾಳ್ವೆ ಸಾಮಾಜಿಕ ಸಾಮರಸ್ಯ ಬೆಸೆಯುವ ಸ್ಥಳ. ಹಾಸನಾಂಬಾ ದೇವಿ ದರ್ಶನ ಪಡೆದು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಹೇಳಿಕೆ. ಹಾಸನಾಂಬಾ ದೇವಾಲಯದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಹಗಲು ರಾತ್ರಿ ಎನ್ನದೇ ಭಕ್ತರ ದರ್ಶನ ಹಾಗೂ ವ್ಯವಸ್ಥೆಗಳ ಕುರಿತು ಪರಿಶೀಲನೆ ನಡೆಸುತ್ತಿರುವ ಸಚಿವ ಕೃಷ್ಣ ಬೈರೇಗೌಡ ಹಾಸನಾಂಬಾ ಜಾತ್ರಾ ಮಹೋತ್ಸವದ ವ್ಯವಸ್ಥೆ ಬಗ್ಗೆ ಭಕ್ತಾದಿಗಳು, ರಾಜಕೀಯ ಮುಖಂಡರು ಹಾಗೂ ಸಿನಿ ತಾರೆಯರಿಂದ ಮೆಚ್ಚುಗೆಯ ಮಹಾಪೂರ. ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಅನುದಾನ ನೀಡಿದ್ರು? ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮ್ಮ ಶಾಸಕರಿಗೆ ಎಷ್ಟು ಹಣ ಕೊಟ್ಟರು? ಈಗ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದ ಬೋನಹಳ್ಳಿ ಎಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಅವರು, ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಜಿಲ್ಲಾಡಳಿತ ಅತ್ಯುತ್ತಮ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಎಂದರು. ಜೆಡಿಎಸ್ ಶಾಸಕರಿಂದ ಬಂದಿರುವ ಅನುದಾನ ತಾರತಮ್ಯ ಆರೋಪಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಅನುದಾನ ನೀಡಿದರು? ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮ್ಮ ಶಾಸಕರಿಗೆ ಎಷ್ಟು ಹಣ ಕೊಟ್ಟರು? ಈಗ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ವಿಪಕ್ಷಗಳ ವಿರುದ್ಧ ಕಿಡಿ ಹಚ್ಚಿದ ಅವರು ಇದ್ದಾಗ ಏನನ್ನೂ ಮಾಡಲಿಲ್ಲ, ನಾವು ಕೆಲಸ ಮಾಡುತ್ತಿದ್ದೇವೆ, ರಾಜ್ಯದ ಅಭಿವೃದ್ಧಿ ನಮ್ಮ ಗುರಿ ಎಂದು ಸ್ಪಷ್ಟಪಡಿಸಿದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ಸಿಎಂ ಹೇಳಿದರು. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸರ್ಕಾರ ಸಿದ್ಧವಾಗಿದೆ. ಕೋರ್ಟ್ ಸೂಚನೆ ಬಂದ ತಕ್ಷಣ ಹಂತ ಹಂತವಾಗಿ ಚುನಾವಣೆ ನಡೆಸಲಾಗುವುದು. ಚುನಾವಣೆಗಳು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುತ್ತದೆ ಎಂದರು. ಇತ್ತೀಚಿನ ಡಿನ್ನರ್ ಪಾರ್ಟಿ ವಿವಾದ ಕುರಿತು ಸ್ಪಷ್ಟನೆ ನೀಡಿದ ಸಿಎಂ, ಆ ಔತಣಕೂಟಕ್ಕೆ ರಾಜಕೀಯ ಸಂಬಂಧ ಇಲ್ಲ, ನಾವು ಆಗಾಗ ಕೂಡಿ ಊಟ ಮಾಡ್ತೇವೆ, ಇದಕ್ಕೆ ರಾಜಕೀಯದ ತಳುಕು ಹಾಕುವುದು ಬೇಡ ಎಂದರು. ಆರ್ಎಸ್ಎಸ್ ಸಂಘಟನೆ ನಿಷೇಧದ ಕುರಿತು ಕೇಳಿದ ಪ್ರಶ್ನೆಗೆ ಸಿಎಂ ಪ್ರತಿಕ್ರಿಯಿಸಿ, ಯಾವುದೇ ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ತೊಂದರೆ ಕೊಡಬಾರದು. ತಮಿಳುನಾಡಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ. ಅದನ್ನು ಪರಿಶೀಲಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಸಂಪುಟ ಪುನರ್ರಚನೆ ಕುರಿತ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ, ಮೊದಲು ಚುನಾವಣೆ ಮುಗಿಯಲಿ, ಆಮೇಲೆ ನೋಡೋಣ ಎಂದರು. ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ, ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಸರ್, ಹೈಕೋರ್ಟಿಗೆ ಜೆಡಿಎಸ್ ಎಂಎಲ್ಎ ಅವರು ರಿಟ್ ಹಾಕಿದ್ದಾರೆ ಸರ್. ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ, ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶ್ರೀನಿವಾಸಪುರ ಶಾಸಕರು ಮಾಡ್ಲಿ, ಪಾಪ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ಲಿ. ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದೀವಿ. ಏನು ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ ಎಂಎಲ್ಎಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ, ಜೆಡಿಎಸ್ ಮತ್ತು ಬಿಜೆಪಿ ಎಂಎಲ್ಎಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೂ ಕೊಡ್ತೀವಿ. ಕಡಿಮೆ ಕೊಡ್ತಿದ್ದಾರೆ ಅವರಿಗೆ. ಕಾಂಗ್ರೆಸ್ ಅವರು ಜಾಸ್ತಿ, ಜೆಡಿಎಸ್ ಅವರಿಗೆ ಬಿಜೆಪಿ ಕಡಿಮೆ ಕೊಡ್ತಾ ಇದ್ರು. ಅವರಿಂದ ಕೊಟ್ಟಿದ್ರು ಅಂತ ಅವ್ರ ಅಧಿಕಾರದಲ್ಲಿದ್ದಾಗ ಏನ್ ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟು ಅನುದಾನ ಕೊಟ್ಟಿರುತ್ತೆ? ಈಗ ಬಿಜೆಪಿ ಅವರು ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡಕ್ ಹೋಗ್ಬಾರ್ದು. ಅವರು ಇದ್ದಾಗ, ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ, ಈಗ ಆರೋಪಗಳನ್ನು ಮಾಡೋದು, ಸುಳ್ಳುಗಳು ಹೇಳೋದು, ಜನಗಳ ದಾರಿ ತಪ್ಪಿಸೋದು, ಇದು ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ನವರು. ಇವ್ರು ಏನ್ ಮಾಡಿದ್ದಾರೆ? ಏನ್ ಪ್ರೋಗ್ರೆಸ್ ಆಗಿದೆ ಸರ್? ಎಲೆಕ್ಷನ್ ಸಂಬಂಧಪಟ್ಟಾಗೆ ಜೆಡ್ಪಿ ಟಿಪಿ ಎಲೆಕ್ಷನ್ ಸಂಬಂಧಪಟ್ಟಾಗೆ ಲೋಕಲ್ ಬಾಡಿ ಏನ್ ಪ್ರೋಗ್ರೆಸ್ ಇದೆ ಸರ್? ಯಾವಾಗ ಆಗುತ್ತೆ ಅಂತ? ಈಗ ಕೋರ್ಟ್ ಮುಂದೆ ಇದೆ. ಕೋರ್ಟ್ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡಕ್ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. In the meanwhile,
ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ, ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ಗಳೆಲ್ಲ ಬರ್ತವೆ. ಈಗ ಒಂದೊಂದಾಗಿ ಮಾಡ್ಬೇಕಲ್ಲ ನಾವು. ವಿ ಆರ್ ಫಾರ್ ಎಲೆಕ್ಷನ್ಸ್. ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗದು. ಡಿನ್ನರ್ ಕೊಟ್ಟೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಯಾವಾಗಲೂ ಕೊಡ್ತಾ ಇರ್ತೀನಿ, ಆಗಾಗ ಸೇರ್ತಾ ಇರ್ತೀವಿ, ಆಗಾಗ ಊಟಕ್ಕೆ ಸೇರ್ತೀವಿ, ಊಟ ಮಾಡ್ತೀವಿ, ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ. ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದನ್ನ ಬಿಟ್ರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ. ಹೈಕಮಾಂಡ್ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್. ಆಮೇಲೆ ನೋಡೋಣ ಅದನ್ನ ಏನ್ ಹೇಳ್ತಾರೆ ಹೈಕಮಾಂಡ್ ನವರು ಏನ್ ಹೇಳ್ತಾರೆ. ನವೆಂಬರ್ ಕ್ರಾಂತಿಯಿಂದ ಚರ್ಚೆ ಆಗುತ್ತಲ್ಲ ಸರ್. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಇಲ್ಲಿ ನೀವೇ ಹೇಳ್ತಾ ಇರೋದು. ಎಲ್ಲಿ ಕೂಗೇ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಉತ್ತರ ಕರ್ನಾಟಕದಲ್ಲೂ ಎಲ್ಲೂ ಇಲ್ರಿ. ಕೇಂದ್ರ ಸಚಿವರು ಯಾರಿಂದ ಸಾಧ್ಯ ಇಲ್ಲ ಅದು ಅಂತ RSS ಫಂಕ್ಷನ್ ನಾಟ್ ಓನ್ಲಿ RSS, ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ, ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ. ಅದನ್ನ ತಮಿಳ್ನಾಡಿನವರು ಮಾಡಿದ್ದಾರೆ. ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ. ಈಗ ಕ್ಯಾಬಿನೆಟ್ ಯಾವಾಗ ಮಾಡ್ತೀರಿ ಸರ್? ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಗ್ತಾ ಇದಾರೆ ಎಲ್ಲ. ಎಲೆಕ್ಷನ್ ಮುಗಿಲಿ ನೋಡೋಣ. ಹಾಸನಾಂಬ ನಮ್ಮೂರ ಹಬ್ಬ ಭಾವೈಕ್ಯತೆ ತಾಣ ಎಂದು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಕ್ ಹೇಳಿದರು. ಹಾಸನಾಂಬಾದೇವಿ ದರ್ಶನ ಪಡೆದು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ನನ್ನ ಮೊದಲ ದರ್ಶನವಲ್ಲ. ನಮ್ಮ ಮನೆ ದೇವಾಲಯದ ಮುಂದಿನ ಬೀದಿಯಲ್ಲೇ ಇದೆ. ಚಿಕ್ಕಂದಿನಿಂದಲೂ ತಾಯಿಯ ಕೈ ಹಿಡಿದುಕೊಂಡು ದೇವಿ ದರ್ಶನಕ್ಕೆ ಬರ್ತಿದ್ದೆ. ಆಗ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಈಗ ಮಾತ್ರ ಎಲ್ಲರಿಗೂ ಗೊತ್ತಾಗ್ತಿದೆ ಎಂದ ಅವರು. ಹಾಸನಾಂಬ ದೇವಾಲಯ ಭಾವೈಕ್ಯತೆಯ ಸಂಕೇತ. ಬಹಳ ಹಿಂದಿನಿಂದಲೇ ಹಸನ್ ಹುಸೇನ್ ಎಂದು ನಂಬುವ ಕಾಲವಿತ್ತು. ನಮ್ಮ ಪೂರ್ವಿಕರು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ದೇವಿ ದರ್ಶನಕ್ಕೆ ಕರೆದುಕೊಂಡು ಬಂದು ತಾಯಿಯ ಮಹಿಮೆ ಕುರಿತು ತಿಳಿಸುತ್ತಿದ್ದರು. ಇದು ಧಾರ್ಮಿಕ ಸಾಮರಸ್ಯ, ಸ್ನೇಹ ಮತ್ತು ಸಹಬಾಳ್ವೆಯ ಪ್ರತೀಕ. ಹಾಸನಾಂಬ ಜಾತ್ರೆ ನಮ್ಮೂರ ಹಬ್ಬ. ಎಲ್ಲರೂ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಹಿಂದೆ ಮುಸ್ಲಿಂ ಸಮುದಾಯದವರು ಬಹಳಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದರು. ಸಕ್ಕರೆ, ಊದುಕಡ್ಡಿ ತಂದು ಹಚ್ಚುತ್ತಿದ್ದರು. ಮಧ್ಯದಲ್ಲಿ ಅದು ಸ್ವಲ್ಪ ಕಡಿಮೆಯಾದರೂ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಮುಸ್ಲಿಮರು ಕೂಡ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಎಂದರು. ಇದು ಒಂದು ಭಾವೈಕ್ಯತೆಯ ಸಂಕೇತ ಕೂಡ ಆಗಿದೆ ಇಲ್ಲಿ. ಏಕೆಂದ್ರೆ ಇಲ್ಲಿ ಬಹಳ ಹಿಂದಿನಿಂದ ನನ್ನ ತಾಯಿಯಿಂದ ಮತ್ತೆ ನಮ್ಮ ಕುಟುಂಬದ ಪೂರ್ವಿಕರಿಂದ ಬಂದಂತಹ ಒಂದು ಗ್ರಹಿಕೆ ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದವರಿಗೆ ಕೂಡ ಇಲ್ಲಿ ಹುಸೇನ್ ಬಿ ಅಂತ ಹೇಳ್ಬಿಟ್ಟು ಹಾಸನಾಂಬಗೆ ಹೆಸರು ಕೊಟ್ಟಂತಹ ಪ್ರಸಂಗಗಳನ್ನು ಕೂಡ ನಾನು ನೋಡಿದ್ದೆ. ಆ ಒಂದು ಐತಿಹ್ಯ ಕೂಡ ನನಗೆ ಗೊತ್ತಿದೆ. ಹೀಗಾಗಿ ಇದು ಹಾಸನಾಂಬ ದೇವಿ ಅನ್ನುವಂಥದ್ದು, ಈ ಜಾತ್ರೆ ಅನ್ನುವಂಥದ್ದು ಇದು ನಮ್ಮೂರ ಹಬ್ಬ. ನಮ್ಮೂರ ಹಬ್ಬದಲ್ಲಿ ನಾವೆಲ್ಲ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀನಿ. ಇಲ್ಲಿ ಇದು ಒಂದು ಬಹಳ ಅತ್ಯಂತ ಹೆಚ್ಚಿನ ಭಾವೈಕ್ಯತೆಯ ಸಂಕೇತ, ನೆಮ್ಮದಿಯ ತಾಣ. ಮತ್ತೆ ನಮ್ಮ ಹಾಸನದಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಸ್ನೇಹ, ಪ್ರೀತಿ, ಸಹಬಾಳ್ವೆ ಮತ್ತು ಸಾಮಾಜಿಕ ಸಂಬಂಧಗಳ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ಹಾಸನಾಂಬ. ಹೌದು, ಜಿಲ್ಲಾಡಳಿತದಿಂದ ಈ ಸಾರಿ ಅಂತೂ ಬಹಳ ತುಂಬಾ ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ. ಮತ್ತೆ ಎಲ್ಲ ದೂರದಿಂದ ಬಂದಂತಹ ಎಲ್ಲ ಜನರಿಗೂ ಕೂಡ ಇಲ್ಲಿ ದರ್ಶನದ
ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಮತ್ತೆ ಅವರುಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇಲ್ಲ. ಬಹಳ ಕಾಲ ಕಾಯುವಂತ ಪ್ರಮೇಯ ಇಲ್ಲ. ಎಲ್ಲರಿಗೂ ಕೂಡ ಒಂದು ಏನು ಬಹಳ ನೂರಾರು ಸಾವಿರಾರು ಮಹಿಳೆಗಳ ದೂರದಿಂದ ದೇವಿಯ ದರ್ಶನದ ಆಕಾಂಕ್ಷಿಗಳಾಗಿ ಬರ್ತಾ ಇದ್ದಾರೆ. ಅವ್ರದ್ದೆಲ್ಲ ಮನೋಕಾಮನೆ ಪೂರ್ತ ಆಗ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತಕ್ಕೂ ಕೂಡ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರು ಕೃಷ್ಣ ಬೈರೇಗೌಡರು ಮತ್ತು ಜಿಲ್ಲಾಧಿಕಾರಿ ಶ್ರೀಮತಿ ಲತಾಕುಮಾರಿ ಅವರು ಮತ್ತೆ ಅವರ ಇಡೀ ತಂಡ ಮತ್ತೆ ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಒಂದು ಅದ್ಭುತವಾದ ಸಂವೇದನೆಯಿಂದ ಇಲ್ಲಿ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಹಾಸನದ ಜನತೆಯ ಪರವಾಗಿ ನಾನು ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಂಬಿಕೆ ಮುಸ್ಲಿಂ ಸಮುದಾಯದವರಲ್ಲೂ ಕೂಡ ನನ್ನ ಬಾಲ್ಯದಿಂದ ಇಲ್ಲಿ ಬರ್ತಾ ಇದ್ದಾಗಲೂ ಕೂಡ ನಮ್ಮ ಕುಟುಂಬದ ಎಲ್ಲ ಪೂರ್ವಿಕ ಹೆಣ್ಣು ಮಕ್ಕಳಲ್ಲಿ ಇಲ್ಲಿ ನಂಬಿಕೆ ಇತ್ತು. ಆಗ ಬಹಳ ಜನ ಬರ್ತಿದ್ರು ಮುಸ್ಲಿಮ್ಸ್, ಇಲ್ಲಿಗೆಲ್ಲ ನಡ್ಕೊಡ್ತಾ ಇದ್ರು. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ, ಮತ್ತೆ ಈಗ ಶುರು ಆಗ್ತಾ ಇದ್ದಾರೆ ಕತೆ. ಆಗ ನಮಗೆ ಪರಿಚಯ ಮಾಡಿಸ್ತಾ ಇದ್ದಿದ್ದು ನಮ್ಮ ತಾಯಿದ್ರು ಇಲ್ಲಿ ಹುಸೇನ್ ಬಿ ಅಂತ ಹೇಳ್ಬಿಟ್ಟು ಸಕ್ಕರೆ ಉದ್ಗಡ್ಡೆ ಎಲ್ಲ ತಂದು ಅದನ್ನ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಊದಿಸ್ತಾ ಇದ್ರು ಸಕ್ಕರೆ ಉದ್ಗಡ್ಡೆ ಅಂತ. ಅದನ್ನ ನಾನು ನೋಡಿದ್ದೀನಿ ಬಾಲ್ಯದಲ್ಲಿ. ಅದು ನೆನಪಾಯ್ತು ನನಗೆ. ಹೌದು ಹೌದು ಬರ್ತಾರೆ. ಅದೇ ಹೇಳ್ತಾ ಇರೋದು, ನಾನು ಕೂಡ ನನ್ನ ತಾಯಿಯ ಕೈ ಬೆರಳನ್ನ ಹಿಡ್ಕೊಂಡು ಬರ್ತಿದ್ದಲ್ಲ, ಅವಾಗ್ಲಿಂದ ಕೂಡ ಬರ್ತಾ ಇದ್ದೀನಿ ಇಲ್ಲಿಗೆ. ಅಂದ್ರೆ ಅವಾಗ ಸ್ವಲ್ಪ ಅವರ ಗ್ರಹಿಕೆ ನಂಬಿಕೆ ಬೇರೆ ಸ್ವಲ್ಪ ಬಂದಿತ್ತು. ಅದು ಒಂದು ಅವೈಕ್ಯದ ಒಂದು ಕಾರಣ ಆಗಿದೆ ಅಂತ ಹೇಳ್ತೀನಿ. ಹಾಸನಾಂಬ ದೇವಾಲಯದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಭಕ್ತರ ದರ್ಶನ ಹಾಗೂ ವ್ಯವಸ್ಥೆಯ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಅವರು ಹಗಲು ರಾತ್ರಿ ಎನ್ನದೆ ಖುದ್ದು ಪರಿಶೀಲನೆ ನಡೆಸಿದರು. ರಾತ್ರಿ 3 ಗಂಟೆಯವರೆಗೆ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಉಳಿದು ಭಕ್ತರಿಗೆ ಯಾವುದೇ ಅಸೌಕರ್ಯ ಉಂಟಾಗದಂತೆ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಪಾರ್ಕಿಂಗ್, ಸರತಿ ಸಾಲು, ನೀರು, ಶೌಚಾಲಯ ಹಾಗೂ ಸುರಕ್ಷತಾ ವ್ಯವಸ್ಥೆ ಸೇರಿದಂತೆ ಎಲ್ಲ ಅಂಶಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಇಂದು ಬೆಳಗ್ಗೆ 8 ಗಂಟೆಗೆ ಮತ್ತೆ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಬೆಳಗಿನ ದರ್ಶನದ ಸಂದರ್ಭದಲ್ಲಿ ಭಕ್ತರ ಸಂಚಾರವನ್ನು ಸ್ವತಃ ನಿಗಾವಹಿಸಿದರು. ಪ್ರತಿ ನಿಮಿಷಕ್ಕೂ ನೂರಾರು ಭಕ್ತರು ದರ್ಶನ ಪಡೆಯುತ್ತಿರುತ್ತಾರೆ. ಶಿಸ್ತಿನೊಂದಿಗೆ ಮತ್ತು ಶಾಂತಿಯುತವಾಗಿ ವ್ಯವಸ್ಥೆ ನಡೆಯುವಂತೆ ಅಧಿಕಾರಿಗಳು ಹಾಗೂ ಸ್ವಯಂ ಸೇವಕರು ಶ್ರಮಿಸುತ್ತಿದ್ದಾರೆ ಎಂದು ಸಚಿವರು ಹೇಳಿದರು. ಜಾತ್ರೆಯ ಯಶಸ್ವಿ ನಿರ್ವಹಣೆಗೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ದೇವಸ್ಥಾನ ಟ್ರಸ್ಟ್ ಸದಸ್ಯರು ಸಂಯೋಜಿತವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಬಹಳ ಚಿಕ್ಕ ಜಾಗ. ದರ್ಶನ ಮಾಡುವಾಗ ನೀವು ಪ್ಲಾಟ್ಫಾರ್ಮ್ ಹಾಕಿದೆ ನಿಮ್ಗೆ ದರ್ಶನ ಮಾಡಲಿಕ್ಕೆ. ಪ್ಲಾಟ್ಫಾರ್ಮ್ ಇಂದ ಇಳಿತಾ ಹಾಗೆ ದರ್ಶನ ಮಾಡ್ಕೊಂಡು ಇಳಿಬೇಕು. ಅಲ್ಲಿ ನಿಲ್ಲೋದಕ್ಕೆ ಅವಕಾಶ ಇಲ್ಲ. ಪ್ಲಾಟ್ಫಾರ್ಮ್ ಇಂದ ಇಳಿದ ಮೇಲೆ ಲೆಫ್ಟ್ ಗೆ ಒಂದು ಎಕ್ಸಿಟ್ ಡೋರ್ ಇದೆ, ರೈಟ್ ಗೆ ಒಂದು ಎಕ್ಸಿಟ್ ಡೋರ್ ಇದೆ. ಯಾವ್ದಾದ್ರೂ ತಗೊಳ್ಳಿ. ಲೆಫ್ಟ್ ಅಲ್ಲಿ ಇರೋರು ಲೆಫ್ಟ್ ಎಕ್ಸಿಟ್ ಡೋರ್ಗೆ ಹೋಗಿ, ರೈಟ್ ಅಲ್ಲಿರೋರು ರೈಟ್ ಎಕ್ಸಿಟ್ ಡೋರ್ಗೆ ಹೋಗಿ. ಸಪರೇಟ್ ಆಗಿದೀವಿ ಅಂತ ಆತಂಕ ಬೇಡ, ಎರಡೂ ಒಂದೇ ಕಡೆಗೆ ಬರುತ್ತೆ. ದೇವಸ್ಥಾನ ಹೊರಗಡೆ ಒಂದೇ ಲೆಫ್ಟ್ ಅಲ್ಲಿ ಹೋದ್ರು ಸುತ್ಕೊಂಡು ಅಲ್ಲಿಗೆ ಬರುತ್ತೆ, ರೈಟ್ ಡೋರ್ ಅಲ್ಲಿ ಹೋದ್ರು ಸುತ್ಕೊಂಡು ಅಲ್ಲಿಗೆ ಬರುತ್ತೆ. ಹಾಗಾಗಿ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ನಿಮ್ ದರ್ಶನನೂ ಚೆನ್ನಾಗಲ್ಲ, ಹಿಂದೆ ಇರೋರ್ಗೂ ಅಡ್ಡ ಆಗುತ್ತೆ. ಹಾಗಾಗಿ ನೀವೇನೆ ದರ್ಶನ ಮಾಡ್ತಾ ಹೆಜ್ಜೆ ಮುಂದೆ ಇಟ್ಕೊಂಡು ಲೆಫ್ಟ್ ಅಲ್ಲಿ ಇರೋರು ಲೆಫ್ಟ್ ಡೋರ್ಗೆ ಹೋದ್ರೆ, ರೈಟ್ ಅಲ್ಲಿ ಇರೋರು ರೈಟ್ ಅಲ್ಲಿ ಹೋದ್ರೆ ನಿಮ್ಗೆ ದರ್ಶನ ಚೆನ್ನಾಗುತ್ತೆ. ಅಲ್ಲಿ ಗೊಂದಲ ಕಡಿಮೆ ಆಗುತ್ತೆ, ಆಮೇಲೆ ತಳ್ಳಾಟ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ ತಳ್ಳಾಟದಲ್ಲಿ ದರ್ಶನ ನಿಮ್ಗೆ ತೊಂದರೆ ಆಗುತ್ತೆ. ಹಾಗಾಗಿ ಅಲ್ಲಿ ಒಳಗಡೆ ನೀವು ಸರಾಗವಾಗಿ ಮೂವ್ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿ ತಳ್ತಾರೆ, ನಿಮ್ಮನ್ನ ತಳ್ಳಲೇಬೇಕು. ಏನಾದ್ರೂ ಒಬ್ಬರಿಗೆ 1 ಸೆಕೆಂಡ್ ಎಕ್ಸ್ಟ್ರಾ ಟೈಮ್ ಆದ್ರೆ ಒಂದು ದಿನಕ್ಕೆ 2 ಲಕ್ಷ ಜನ ಬರ್ತಾರೆ.
2 ಲಕ್ಷ ಸೆಕೆಂಡ್ ಅಂತ ಹೇಳಿದ್ರೆ ಅಡಿಷನಲ್ ಆಗಿ 55 ಗಂಟೆ ಬೇಕಾಗುತ್ತೆ. ಅಡಿಷನಲ್ ಆಗಿ ಒಬ್ಬರಿಗೆ 1 ಸೆಕೆಂಡ್ ವೇಸ್ಟ್ ಆದ್ರೆ. ಹಾಗಾಗಿ ಹೋಗುವವರಲ್ಲಿ ಒಳಗಡೆ ಪ್ರವೇಶ ಆದಾಗ ಫೋನು ಗೀನು ಎಲ್ಲ ಬಿಟ್ಬಿಡಿ, ಬರೀ ದೇವಿಯನ್ನ ಒಂದು ಕಣ್ತುಂಬಿಸ್ಕೊಂಡು ಎಡಗಡೆ ಇರೋರು ಲೆಫ್ಟ್ ಡೋರ್ ಅಲ್ಲಿ ಹೊರಗಡೆ ಹೋಗಿ, ಬಲಗಡೆ ಇರೋರು ರೈಟ್ ಡೋರ್ ಅಲ್ಲಿ ಹೊರಗಡೆ ಹೋಗಿ. ಎರಡೂ ಬಂದು ಒಂದೇ ಕಡೆ ಕೂಡ್ಕೊಳ್ಳುತ್ತೆ. ಸಪರೇಟ್ ಆಯ್ತು, ಈ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು, ಯಾವುದು ಆತಂಕ ಬೇಡ. ದಯವಿಟ್ಟು ಸಹಕಾರ ಮಾಡಿ. ನೀವೇ ಸ್ಮೂತ್ ಆಗಿ ಮೂವ್ ಆದ್ರೆ ಯಾರು ತಳ್ಳಲ್ಲ. ನೀವು ಮೂವ್ ಆಗಲಿಲ್ಲ ಅಂದ್ರೆ ನಮ್ಮ ಸಿಬ್ಬಂದಿ, ನಾನೇ ಹೇಳಿದ್ದೀನಿ ಅವ್ರಿಗೆ, ಪುಷ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಬರೋ 2.5 ಲಕ್ಷ ಜನಕ್ಕೆ ನಾವು ದರ್ಶನ ಮಾಡ್ಸಕ್ ಆಗಲ್ಲ. ನೀವೇನಾದ್ರೂ ಒಬ್ಬರಲ್ಲಿ ನಿಂತ್ಕೊಂಡ್ರೆ ಹಿಂದ್ಗಡೆ ಇನ್ನ 4 ಜನಕ್ಕೆ ದರ್ಶನ ಅವಕಾಶ ಕಡಿಮೆ ಆಗುತ್ತೆ. ಹಾಗಾಗಿ ಒಳಗಡೆ ದಯವಿಟ್ಟು ಯಾರು ನಿಲ್ಲೋ ಹಾಗಿಲ್ಲ, ಕಂಟಿನ್ಯೂಸ್ ಮೂವ್ಮೆಂಟ್ ಇರಬೇಕು. ನೀವೇ ಒಂದು ಸಾಲ್ ಮಾಡಿಕೊಂಡು ಸ್ಮೂತ್ ಆಗಿ ಮೂವ್ ಆಗ್ಬೇಕು ಅಂತ ಎಲ್ಲರಲ್ಲೂ ಮನವಿ. ಹಾಸನಾಂಬ ಜಾತ್ರೆಯಲ್ಲಿ ಈ ಬಾರಿ ಸರ್ಕಾರವು ಯಾವುದೇ ರೀತಿಯ ವಿಐಪಿ ಸೌಲಭ್ಯ ನೀಡದೆ ಸರ್ವಸಾಮಾನ್ಯರ ದರ್ಶನಕ್ಕೆ ಆದ್ಯತೆ ನೀಡಿದ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಾತ್ರೆಯ ಯಶಸ್ಸಿಗೆ ಸಹಕರಿಸಿದ ಎಲ್ಲಾ ಪಕ್ಷಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಹಾಸನಾಂಬ ದೇವಾಲಯದ ಅಭಿವೃದ್ಧಿಗೆ ಅಗತ್ಯವಿದ್ದರೆ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು. ಅಧಿದೇವತೆ ಹಾಸನಾಂಬ ದೇವಿ ಮತ್ತು ಸಿದ್ದೇಶ್ವರ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸಿಎಂ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಕಳೆದ ವರ್ಷವೂ ಬಂದಿದ್ದೆ, ಈ ವರ್ಷವೂ ಹಾಸನಾಂಬ ಹಾಗೂ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಪಡೆದಿದ್ದೇನೆ. ಇಡೀ ರಾಜ್ಯ ಸುಭಿಕ್ಷವಾಗಲಿ, ಶಾಂತಿ ನೆಮ್ಮದಿ ನೆಲೆಸಲಿ, ರೈತರು ಸಮೃದ್ಧರಾಗಲಿ ಎಂದು ದೇವಿಗೆ ಪ್ರಾರ್ಥಿಸಿದ್ದೇನೆ. ದೇವರ ಕೃಪೆಯಿಂದ ಮಳೆಯಾಗಿದೆ, ಜಲಾಶಯಗಳು ಭರ್ತಿಯಾಗಿವೆ, ಮಳೆ ಜಾಸ್ತಿ, ಬೆಳೆ ನಾಶವಾಗಿದೆ. 12 ಲಕ್ಷಕ್ಕೂ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ರೈತರಿಗೆ ಸಹಾಯ ಮಾಡಲು ಎಡಿಆರ್ಎಫ್ ಹಾಗೂ ಸರ್ಕಾರದ ವತಿಯಿಂದ 17,000 ಕೊಡ್ತಾ ಇದ್ದೇವೆ. ನೀರಾವರಿ ಪ್ರದೇಶದ ಬೆಳೆಹಾನಿಗೆ 22,500 ರು ಪರಿಹಾರ ಕೊಡ್ತಿದ್ದೇವೆ. ಬಹುಬೆಳೆಗೆ 31,000 ಪರಿಹಾರ ಕೊಡ್ತಿದ್ದೇವೆ. ರೈತರ ಬೆಳೆ ನಷ್ಟ ಆಗಬಾರದು, ರೈತರ ಬೆಳೆ ಅವರಿಗೆ ಸಿಗಬೇಕು. ಕೊಡುವ ಪರಿಹಾರ ಬೆಳೆದ ಬೆಳೆಗೆ ಸಮ ಎಂದು ನಾನು ಹೇಳಲ್ಲ. ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಟ್ಟಿದ್ದೇವೆ, ರೈತರು ಸಮಾಧಾನವಾಗಿದ್ದಾರೆ ಎಂದರು. ಮಳೆ ಬೆಳೆ ರೈತರು ಸಮೃದ್ಧ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದೆ. ಈ ವರ್ಷ ದೇವರ ಕೃಪೆಯಿಂದ ಒಳ್ಳೆ ಮಳೆಯಾಗಿದೆ, ಜಲಾಶಯ ಮತ್ತು ಬೆಳೆ ಮಳೆ ಜಾಸ್ತಿಯಾಗಿ ಪ್ರವಾಹದಲ್ಲಿ ಬೆಳೆ ನಷ್ಟ ಆಗಿದೆ. 12 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ. ಹಾಸನಾಂಬ ಜಾತ್ರೆಗೆ ರಾಜ್ಯ ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನ ಘೋಷಿಸುವ ಕುರಿತು ಕೇಳಿದ ಪ್ರಶ್ನೆಗೆ ಸಿಎಂ ಉತ್ತರಿಸಿ, ರಾಜ್ಯ ಉಸ್ತುವಾರಿ ಸಚಿವರ ಜೊತೆ ಚರ್ಚಿಸುತ್ತೇನೆ, ಅಗತ್ಯವಿದ್ದರೆ ಹೆಚ್ಚುವರಿ ಅನುದಾನ ನೀಡಲಾಗುವುದು ಎಂದರು. ನಾಡಿನಾದ್ಯಂತ ಭಕ್ತರು ಬರ್ತಿದ್ದಾರೆ. ಕೃಷ್ಣ ಬೈರೇಗೌಡರ ಸುಗಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಈ ಶಕ್ತಿ ದೇವತೆ ಹಾಸನಾಂಬ ಸಿದ್ದೇಶ್ವರ ಸ್ವಾಮಿ ದರ್ಶನ ಆಗಬೇಕು, ನಿರಾಸೆಯಿಂದ ಹೋಗಬಾರದು. ಜಾತ್ರೆ ಯಶಸ್ವಿಗೆ ಪಕ್ಷಾತೀತವಾಗಿ ಸಹಕಾರ ಮಾಡಿದ್ದಾರೆ ಎಂದರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಜಿಲ್ಲಾಧಿಕಾರಿ ಲತಾಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ,
ಉಪವಿಭಾಗಾಧಿಕಾರಿ ಮಾರುತಿ, ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಉಪಸ್ಥಿತರಿದ್ದರು. ಬೆಳೆ ಹಾನಿಯನ್ನು ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ NDRF ಇಂದ ಮತ್ತೆ ಸರ್ಕಾರದಿಂದ 8,000 ರೂಪಾಯಿಗಳು ಕೃಷಿ ರೈತರಿಗೆ ಕೃಷಿ ಬೆಳೆ ಹಾನಿಯಾಗಿದ್ದರೆ ಇಂದು ಇಂಡಿಯಾ ಪ್ರದೇಶದಲ್ಲಿ 17,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. NDRF 8,000 ಮತ್ತೆ ಸರ್ಕಾರದಿಂದ 8,000 17,000 ರೂಪಾಯಿ. ನೀರಾವರಿ ಬೆಳೆ ಹಾನಿಯಾಗಿದ್ದರೆ ಒಂದು ಹೆಕ್ಟೇರ್ಗೆ 25,500 ರೂಪಾಯಿ. ಬಹುಬೇಳೆ ಅದು ಬೆಳೆ ನಷ್ಟ ರೂಪಾಯಿ. ಹಾಸನಾಂಬೆ ದರ್ಶನದ 7ನೇ ದಿನವಾದ ಇಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಗೂ ಚಲನಚಿತ್ರ ನಟ ನಟಿಯರು ದೇವಿಯ ದರ್ಶನ ಪಡೆದು ಜಿಲ್ಲಾಡಳಿತದ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಫಸ್ಟ್ ಟೈಮ್ ಎಲ್ಲ ಬರ್ತಾ ಇರೋದು, ಎವ್ರಿ ಬರ್ತಾ ಇದ್ದೀನಿ. ಬಟ್ ಈ ಸಲ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಒಳ್ಳೆ ಆರೋಗ್ಯ ಕೊಂಡೆ ತಾಯಿ. ಫಸ್ಟ್ ಈಸ್ ಹೆಲ್ತ್. ಎಲ್ರಿಗೂ ಹೆಲ್ತ್ ಈಸ್ ವೆಲ್ತ್ ಅಂತ ನಂಬಿರೋದು ನಾನು. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಎಲ್ರಿಗೂ ಸಕ್ಕಲ್ಲಿ ಯೂತ್ಸ್ಗಳು ಹೆಲ್ತ್ ಇರೋರ್ಗೆ ಎಷ್ಟೋ ಪಾಪ ಇದಾಗ್ತದೆ ಗೊತ್ತಿಲ್ಲ. ಆಹಾರದ ಪದ್ಧತಿ ಅಥವಾ ಪೊಲ್ಯೂಷನ್ ಇದ್ದಾರೆ ಗೊತ್ತಿಲ್ಲ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯ ಕೊಂಡೆ ನೆಮ್ಮದಿ ಎಲ್ಲರೂ ಚೆನ್ನಾಗಿ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಭಾವಿಸ್ತೇವೆ. ಹಾಸನಾಂಬೆ ತಾಯಿಯನ್ನು ನೋಡ್ಲಿಕ್ಕೆ ನಾವು ಬರುವಾಗ ಪ್ರತಿಯೊಬ್ಬರು ಕೂಡ ನಮಗೆ ಸಹಕರಿಸಿದ್ರು. ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಸ್ಕೌಟ್ ಇರ್ಬೋದು, ಪ್ರತಿಯೊಬ್ಬರು ಅವರೆಲ್ಲರಿಗೂ ನಾವು ಕೃತಜ್ಞರಾಗಿದ್ದೀವಿ. ಇಲ್ಲಿ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾರಿಗೂ ನೋವಾಗದೆ ಇರೋ ಹಾಗೆ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ತಾಯಿಯನ್ನು ನೋಡುವಂತ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾವು 3 ಜನರು ಬಂದ್ವಿ ತಾಯಿ ನೋಡ್ಬೇಕು ಅಂತ. ದೇವರನ್ನ ನಾವು ದೇವರನ್ನ ಬೆಳ್ಕೊಂಡಿದ್ದೀವಿ. ತುಂಬಾ ಖುಷಿ ಆಗಿದೆ. ಎಲ್ಲರೂ ಬರುವಂತೆ ನಾವು ಅತ್ಯಂತ ಹಂಬಲದಿಂದ ಬಂದಿದ್ವಿ ತಾಯಿಯನ್ನು ನೋಡೋಕೆ. ಸಣ್ಣದೊಂದು ಆತಂಕ ಇತ್ತು, ಸರಿಯಾಗಿ ದರ್ಶನ ಆಗಲ್ಲ ಅನ್ನೋದು. ಆ ಆತಂಕ ನೀಗೋ ಹಾಗೆ ಇಲ್ಲಿಯ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿತ್ತು. ಪ್ರತಿಯೊಬ್ಬರು ತಾಯಿಯ ದರ್ಶನ ಮಾಡುವಂತಹ ಅನುಕೂಲವನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅಧಿಕಾರಿ ವೃಂದಕ್ಕೆ ಮತ್ತು ಇಲ್ಲಿ ಯಾರ್ಯಾರು ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ, ಸ್ಪೋರ್ಟ್ಸು ಮಕ್ಕಳು ಎಲ್ರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮಳೆ ಬೆಳೆ ಆಗಲಿ ತಾಯಿಯನ್ನು ನಾವೆಲ್ಲರೂ ಬೆಳೋದನ್ನು ರಾಜ್ಯ ಸುಭಿಕ್ಷವಾಗಿದೆ. ಕೆಲವು ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಅದೆಲ್ಲ ನಿಂತು ಜನರಿಗೆ ಒಳ್ಳೇದಾಗಲಿ ಅಂತ
ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನ ಆಯೋಜಿಸಲಾಗುತ್ತಿರುವುದು ಶ್ಲಾಘನೀಯ ಎಂದು ರೆಡ್ ಕ್ರಾಸ್ ಸಂಸ್ಥೆಯ ಆಲೂರು ತಾಲೂಕಿನ ಅಧ್ಯಕ್ಷ ಕೆಎನ್ ಕಾಂತರಾಜು ಹೇಳಿದರು. ಹಾಸನ ನಗರದ ಇಂಡಿಯಾನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಹಾಸನ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಲೂರು ಘಟಕ, ಮಗ್ಗೆ ಗ್ರಾಮ ಪಂಚಾಯಿತಿ, ಶ್ರೀರಂಗ ಕ್ಲಿನಿಕ್ ಹಾಗೂ ಶ್ರೀ ಮಾರುತಿ ಮೆಡಿಕಲ್ಸ್ ಮಗ್ಗೆ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ದೈನಂದಿನ ಕೆಲಸದ ಒತ್ತಡದಲ್ಲಿದ್ದು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಮಾನಸಿಕ ಮತ್ತು ದೈಹಿಕವಾಗಿ ಕುಗ್ಗಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದ್ದು ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ದಿನದಲ್ಲಿ 1 ಗಂಟೆಯಾದರೂ ವ್ಯಾಯಾಮ ಹಾಗೂ ಇತರೆ ಚಟುವಟಿಕೆಗಳಿಗೆ ಗಮನ ನೀಡಬೇಕು. ಗ್ರಾಮೀಣ ಭಾಗದ ಸಾಮಾನ್ಯ ಜನರು ದೂರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಲಾಗದ ಸ್ಥಿತಿಯಲ್ಲಿದ್ದಾರೆ. ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳಿಂದ ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆಯಲು ಸಾಧ್ಯ ಎಂದರು. ಇಂಡಿಯಾನಾ ಆಸ್ಪತ್ರೆ ಹೃದ್ರೋಗ ತಜ್ಞ ಡಾಕ್ಟರ್ ಎಸ್.ಪಿ. ನಿರೂಪ್ ಮಾತನಾಡಿ, ಗ್ರಾಮೀಣ ಹಾಗೂ ನಗರದ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಇದೆ. ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು, ಸಹಕಾರಿ ಪಾಲಕರು, ಸಾರ್ವಜನಿಕರು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ನಯೀಂ ಸಿದ್ದಿಕ್, ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಚಿತ್ರಾ ವೈಭಟ್, ತಾಲೂಕು ರೆಡ್ ಕ್ರಾಸ್ ಸಭಾಪತಿ ಕೆಎನ್ ಕಾಂತರಾಜ್, ಕಾರ್ಯದರ್ಶಿ ವೀರಭದ್ರಸ್ವಾಮಿ, ಉಪಾಧ್ಯಕ್ಷ ಶಶಿಧರ್ ಬೆಕ್ಕಡಿ, ಪದಾಧಿಕಾರಿಗಳಾದ ಪ್ರವೀಣ್, ಅಜರುದ್ದೀನ್, ಕುಮಾರ್, ಪ್ರಜ್ವಲ್, ಮುಬಾರಕ್ ಹಾಗೂ ಇತರರು ಉಪಸ್ಥಿತರಿದ್ದರು. ಆಗಿದೆ ಅಷ್ಟೇ. ಅವರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಹೆಂಗೆ, ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ಇಲ್ಲ ಈಗ ಈ ಸರ್ಕಾರಗಳು ಏನಾಗಿದೆ ಅಂದ್ರೆ ರೋಡ್ಗೂ ಎಣ್ಣೆ ಅಂಗಡಿ ಕೊಟ್ಬಿಟ್ಟು ಸಮಾಜನ ಹಾಳು ಮಾಡಿ ಇಟ್ಬಿಟ್ರು. ಈ ಸಂದರ್ಭದಲ್ಲಿ ಅದೆಲ್ಲ ಮಾತಾಡೋದಲ್ಲ, ಆದ್ರೂ ಕೆಲವು ಟೈಮ್ ಮಾತಾಡ್ಬೇಕಾಗತ್ತೆ, ಬೇಜಾರಾದಾಗ ಮಾತಾಡ್ತೀವಿ. ನಮ್ಮೊಂದಿಗೆ ಈ ಆರೋಗ್ಯ ಮೇಳನ ಯಶಸ್ವಿಯಾಗಿ ನಡೆಸಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಡಾಕ್ಟರ್ಗಳು ಸಹಕರಿಸಿದರೆ ಅವರಿಗೆ ನಮ್ಮ ಪ್ರಜ್ವಲ್ ಬಂದು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮ್ಮ ಆರ್ಥೋಪೆಡಿಕ್ಸ್ ಸರ್ಜನ್ ಡಾಕ್ಟರ್ ಬಂದಿದ್ದಾರೆ. ಈಗ ನಾವು ಮೇನ್ ಟೆಸ್ಟ್ ಮಾಡೋದು ಏನಂದ್ರೆ ನಮ್ಮ ಕಾಯಿಲೆ ಇರೋದಕ್ಕಿಂತ ಕಾಯಿಲೆ ಇಲ್ಲದೆ ಅವ್ರಿಗೆ ಈಗ BP ಶುಗರ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಆಗೋದು. ಕಾಯಿಲೆಗಳು ಏನೋ ತೊಂದರೆಗಳು ಕೊಡೋಲ್ಲ ನಿಮ್ಗೆ. ಯಾವಾಗ ಒಂದು 10 ವರ್ಷ ಆದ್ಮೇಲೆ, ಒಂದು 5 ವರ್ಷ 10 ವರ್ಷ ಆದ್ಮೇಲೆ BP ಶುಗರ್ ಇದ್ದರೆ ಗೊತ್ತಿದ್ದಲ್ಲಿದ್ದವರು ಜನ ಹಾರ್ಟ್ ಅಟ್ಯಾಕ್ ಆಗೋದು, ಜೀವ ಹೋಗೋದು ಸಿಚುವೇಶನ್ ಬರ್ತದೆ. ಮತ್ತೆ ಅದನ್ನ ಕಂಡುಹಿಡಿಯೋಕೆ ಅಂತ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡೋದು. ಅದ್ರಲ್ಲಿ ನಿಮ್ಮ ಶುಗರ್ ಟೆಸ್ಟ್ ಇದೆ, BP ಎಷ್ಟಿದೆ ನಿಮಗಿಲ್ಲ ಅಂತ ಸಿಗ್ಬೋದು. ಅದು ಟೆಸ್ಟ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ. ಹಾಗೆ ECG ಮಾಡಿ ಎಷ್ಟಾಗುತ್ತೋ ಅಷ್ಟು ನಾವು ಟೆಸ್ಟ್ ಮಾಡಿ ನೋಡಿ, ಆಮೇಲೆ ಅದ್ರಲ್ಲಿ ಏನಾದ್ರು ತೊಂದರೆ ಇದ್ರೆ ನಿಮ್ಗೆ ಏನು ಟೆಸ್ಟ್ ಬೇಕು, ಫರ್ದರ್ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕಾಗುತ್ತೆ, ಈಗ ಏನೇನು ಮಾತ್ರೆಗಳು ಬೇಕಾಗುತ್ತೆ ಇಟ್ಕೊಂಡು ಬರ್ಬೇಕು. ಯಾರು ಮಾತ್ರೆ ತರದೇ ಇಲ್ಲ, ನಿಮ್ ಮಾತ್ರೆ ತರದೇ ನಾವು ಏನು ಟೆಸ್ಟ್ ಮಾಡಕ್ಕಾಗ ನಿಮ್ಗೆ ಉಪಯೋಗ ಆಗ್ಬೇಕು. ಇದು ಕ್ಯಾಂಪೇನ್ ತುಂಬಾ ಉಪಯೋಗ ಆಗ್ಬೇಕು. ನೀವೇನು ತಗೋತೀರ, ನಿಮ್ಗೆ ಏನೇನು ರೆಕಾರ್ಡ್ಸ್ಗಳಿದೆ ಮುಂಚೆ ಈಗ ನಿಮ್ಗೆ ಈಗ ತೊಂದರೆಗಳಿದ್ರೆ, ಅದು ಸ್ಕ್ಯಾನ್ಸ್ಗಳಿದ್ರೆ, ಇಲ್ಲ ಕಾಲಿಂದ ತೊಂದರೆಗಳಿದ್ರೆ, ಅದು ಎಕ್ಸ್ರೇ ಏನಾದ್ರು ಮಾಡಿಸಿದ್ರೆ, ಇಲ್ಲ ಹಾರ್ಟಿಂದ ಏನಾದ್ರು ಮೆಡಿಸಿನ್ಗಳಿದ್ರೆ, ಹಾರ್ಟ್ ಮುಂಚೆ ಏನೋ ಟೆಸ್ಟ್ಗಳಿದ್ರೆ ಅದೆಲ್ಲ ತಂದ್ರೆ ಅದನ್ನ ನೋಡಿ ಅದ್ರ ತಕ್ಕಂಗೆ ನಾವು ಮೆಡಿಸಿನ್ ಕೊಡ್ಬೋದು. ನೀವು ಹಾಗೆ ಏನೋ ತರ್ತಲಿದ್ರೆ ಹಾಗೆ ಬಂದ್ರೆ ನಮ್ಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಮತ್ತೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ECG ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡ್ರೆ ನಿಮ್ಗೆ ಏನ್ ತೊಂದರೆಗಳಿದ್ರೆ ನಾವೇನ್ ಹೇಳ್ತೀವಿ, ಮಾತ್ರೆಗಳು ಏನೇನು ಕೊಡ್ತೀವಿ ಅದು ಕರೆಕ್ಟಾಗಿ ತಗೊಳ್ಬೇಕು. ಆಮೇಲೆ ಅದ್ರ ಪ್ರಕಾರ ಮಾತ್ರೆ ತಗೊಂಡ್ರೆ ಸರಿ ಹೋಗಲ್ಲ. ಅದಾದ್ಮೇಲೆ ಮತ್ತೆ ಒಂದು 2 ವಾರ ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಶುಗರ್ ಕಾಯಿಲೆ, BP ಕಾಯಿಲೆ ಇದ್ದು ಕಂಟ್ರೋಲ್ ಇದ್ರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಇಲ್ಲ ದೊಡ್ಡ ತೊಂದರೆಗಳು ಕಂಟ್ರೋಲ್ ಇದ್ದು ತಡೆಯ ಕಟ್ಬೋದು. ಕಂಟ್ರೋಲ್ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನಾವು ಈಗ ಒಂದು ಮಾತ್ರೆ ಶುರು ಮಾಡ್ತೀವಿ. ಅದಾದ್ಮೇಲೆ 2 ವಾರ ಇಲ್ಲ 1 ತಿಂಗಳಲ್ಲಿ ಮತ್ತೆ ಚೆಕ್ ಮಾಡಿಸಿ BP ಶುಗರ್ನ ಚೆಕ್ ಮಾಡಿಸಿ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಕೆಲವರಿಗೆ ಟ್ಯಾಬ್ಲೆಟ್ ಜಾಸ್ತಿ ಕಡಿಮೆ ಮಾಡೋದು, ಡೋಸ್ ಕಡಿಮೆ ಮಾಡ್ಬೇಕಾದ್ರೆ ಡೋಸ್ ಕಡಿಮೆ ಜಾಸ್ತಿ ಮಾಡ್ಬೇಕಾದ್ರೆ ಇವೆಲ್ಲ ಮಾಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್. ಯಾವುದೇ ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ತೊಂದರೆ ಕೊಡಬಾರದು. ತಮಿಳುನಾಡಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ, ಅದನ್ನ ಪರಿಶೀಲಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಹಾಸನಾಂಬ ಜಾತ್ರೆ ನಮ್ಮೂರ ಹಬ್ಬ, ಹೆಚ್ಚಿನ ಭಕ್ತಿ ಭಾವೈಕ್ಯತೆಯ ನೆಮ್ಮದಿಯ ತಾಣ, ಸ್ನೇಹ ಪ್ರೀತಿ ಸಹಬಾಳ್ವೆ ಸಾಮಾಜಿಕ ಸಾಮರಸ್ಯ ಬೆಸೆಯುವ ಸ್ಥಳ.
ಹಾಸನಾಂಬಾದೇವಿ ದರ್ಶನ ಪಡೆದು ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಹೇಳಿಕೆ. ಹಾಸನಾಂಬ ದೇವಾಲಯದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಹಗಲು ರಾತ್ರಿ ಎನ್ನದೇ ಭಕ್ತರ ದರ್ಶನ ಹಾಗೂ ವ್ಯವಸ್ಥೆಗಳ ಕುರಿತು ಪರಿಶೀಲನೆ ನಡೆಸುತ್ತಿರುವ ಸಚಿವ ಕೃಷ್ಣ ಬೈರೇಗೌಡ ಹಾಸನಾಂಬ ಜಾತ್ರಾ ಮಹೋತ್ಸವದ ವ್ಯವಸ್ಥೆ ಬಗ್ಗೆ ಭಕ್ತಾದಿಗಳು, ರಾಜಕೀಯ ಮುಖಂಡರು ಹಾಗೂ ಸಿನಿ ತಾರೆಯರಿಂದ ಮೆಚ್ಚುಗೆಯ ಮಹಾಪೂರ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.